ಹುಡುಗಿಗೆ ಸೇರೋದಿಲ್ಲ. ನಮ್ಮ ಕೆಲಸ ಲೇಬರ್ ಕೆಲಸ ಸಾಯಂಕಾಲ ಮನೆಗೆ. ಈಗ ಫ್ರೆಂಡ್ಸ್ ಅಂತ ಸಹಾಯ ಮಾಡೋದಾಗ್ಲಿ ಯಾರೇ ಇಲ್ಲ. ನೀನು ಓದೇ ಇಲ್ವಾ? ನಮಸ್ಕಾರ. ಸೊ ಇವತ್ತು ನಮ್ ಜೊತೆ ಒಬ್ರು ಪಬ್ಲಿಕ್ ವಿ.ಐ.ಪಿ ಕೂತಿದ್ದಾರೆ. ಆಕ್ಚುಲಿ ಇವ್ರನ್ನ ತುಂಬಾ ಜನ ನೋಡಿರ್ತೀರ ನೀವು. ಕೂಡ್ಲುಪೇಟೆಯಿಂದ ಮತ್ತೆ ಬೊಮ್ಮನಹಳ್ಳಿ ಹತ್ರ ಟ್ರಾವೆಲ್ ಮಾಡೋರು. ಸೊ ಅವ್ರ ನೇಮ್ ಹೇಳಿದ್ರೆ ನಿಮ್ಗೆ ಗೊತ್ತಾಗಲ್ಲ. ಸೊ ಅವ್ರನ್ನ ತೋರಿಸ್ತೀವಿ, ಆಗ ನೀವು ಅನ್ಕೋತೀರ ಹೌದಲ್ವಾ ಇವ್ರನ್ನ ನೋಡಿದೀವಲ್ವಾ ಅಂತ. ಸೊ ಜಸ್ಟ್ ವೆಲ್ಕಮ್ ಟು ಅವರ್ ವಿ.ಐ.ಪಿ ಗೆಸ್ಟ್. ನಿಮ್ಮ ಹೆಸರು? ಶ್ರೀಧರ. ಓಕೆ, ನೀವು ಎಲ್ಲಿಂದ ಬಂದಿರೋದು ಸರ್? ಇಲ್ಲೇ ಹೊಸ ರೋಡಲ್ಲೇ. ನೀವು ಪ್ರಾಪರ್? ನಿಮ್ದು ಪ್ರಾಪರ್ ಊರು ತಮಿಳ್ನಾಡು. ಬಟ್ ಇಲ್ಲಿ ತುಂಬಾ ಜನ ನಿಮ್ಮನ್ನ ನೋಡಿರ್ತಾರೆ, ಲೈಕ್ ನೀವು ಬೈಕ್ ಅಲ್ಲೆಲ್ಲ ತೊಳ್ಕೊಂಡು ಹೋಗೋದು. ಏನ್ ಕೆಲಸ ಮಾಡ್ತೀರಾ? ಡ್ರೈವರ್ ಕೆಲಸ ಕೆಲಸ ಕೊಡುತ್ತೆ, ಲೇಬರ್ ಕೆಲಸಕ್ಕೆ. ವ್ಯಾಪಾರ ಅಟ್ಟೆ ಕಾಟನ್ ವ್ಯಾಪಾರ ಮಾಡೋದು. ಫ್ಯಾಮಿಲಿ ನೀವು ಎಷ್ಟ್ ಜನ ಮಕ್ಕಳು ಮತ್ತೆ ನಿಮ್ಮ ಅಪ್ಪ ಅಮ್ಮ? ಅಪ್ಪ ಅಂಗಡಿ ಇತ್ತು, ಟೈಲರ್ ಅಂಗಡಿ. ಕೆಲ್ಸಕ್ಕೆ ಹೋಗೋದು, ಲೇಬರ್ ಕೆಲ್ಸಕ್ಕೆ ಹೋಗುತ್ತೆ. ತಿರ್ಗಾ ಓದಕ್ ಬಿಟ್ಟಿಲ್ಲ. ಏನ್ ಓದಿದಿರ ಸರ್? ಓದಿಲ್ಲ. ಏನು ಓದೇ ಇಲ್ವಾ? ಓಕೆ, ಅಂದ್ರೆ ನಿಮ್ದು ಬಾಲ್ಯ ಜೀವನ ಹೇಗಿತ್ತು? ಲೈಕ್ ಆಟ ಆಡೋದಾಗಿರ್ಬೋದು, ಹುಡುಗರ ಜೊತೆ ಸೇರೋದಾಗಿರ್ಬೋದು? ಸೇರೋದಿಲ್ಲ. ನಮ್ಮ ಕೆಲಸ ಲೇಬರ್ ಕೆಲ್ಸಕ್ಕೆ ಹೋಗೋದು, ಸಾಯಂಕಾಲ ಮನೆಗೆ. ಅಂದ್ರೆ ಚಿಕ್ಕ ವಯಸ್ಸಿಂದಾನೇ ಕೆಲಸ ಮಾಡ್ತಾ ಇದೀರಾ? ಏನ್ ಕೆಲಸ ಮಾಡ್ತಾ ಇದ್ದೀರಾ? ಲೇಬರ್ ಕೆಲ್ಸಕ್ಕೆ. ನೀವು ನಿಮ್ದು ಒಂದು ಫ್ಯಾಮಿಲಿ ಅಂತ ಜವಾಬ್ದಾರಿ ತಗೊಳ್ತಾರಲ್ವಾ, ಅದು ನೀವು ಯಾವ ವಯಸ್ಸಲ್ಲಿ ತಗೊಂಡ್ರಿ? ಲೈಕ್ ಯಾವಾಗ ತಗೊಂಡ್ರಿ? ಟೈಲರ್ ಅಂಗಡಿ ಇತ್ತು, ಅಪ್ಪತ್ತಿರೋದು. ಅಮ್ಮ ಇದಾರೆ, ಪೊಲೀಸ್ ಕೆಲ್ಸಕ್ಕೆ ಹೋಗ್ತೇವೆ. ಬ್ರದರ್ ಸಿಸ್ಟರ್ ಯಾರು ಇಲ್ವಾ ನಿಮ್ಗೆ? ಅಣ್ಣ ತಮ್ಮ? ಇಲ್ಲ, ಅಣ್ಣ ಇದ್ದಾರೆ. ಅಣ್ಣ ಊರಲ್ಲಿ ಇದ್ದಾರೆ. ಅವ್ರು ಏನ್ ಮಾಡ್ತಾರೆ ಸರ್? ಟೈಲರ್ ಕೆಲ್ಸ, ಟೈಲರ್ ವ್ಯಾಪಾರ, ಟೈಲರ್ ಒಳ್ಳೆಯದು. ಓಕೆ ಸರ್, ನೀವು ಎಷ್ಟು ವರ್ಷದಿಂದ ಹೀಗೆ ಒಂಟಿ ಆಗಿದ್ದೀರಾ? ಒಂಟಿ ಜೀವನ ಹೇಗಿದೆ ನಿಮ್ದು? 8 ವರ್ಷ. 8 ವರ್ಷ. 8 ವರ್ಷದ ಒಬ್ರೇ. ಅಂದ್ರೆ ಏನ್ ಮಾಡ್ತಿದ್ರ ನೀವು ಒಬ್ರೇ? ಏನ್ ಮಾಡ್ತೀರಾ? ಲೇಬರ್ ವಾಚಿಗೆ ಸೆಕ್ಯೂರಿಟಿ ಕೆಲ್ಸಕ್ಕೆ, ಡ್ರೈವರ್ಗೂ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಅವ್ರ ಗಾಡಿಗೆ ಸ್ವಂತ ಗಾಡಿ ಆಗಿ ಓಡಿಸ್ತಾ ಹೋದ್ರು. ಅದು ವಾಚಿಗೆ ಸೆಕ್ಯೂರಿಟಿ ಕೆಲ್ಸಕ್ಕೆ ಹೋಯ್ತು. ಓಕೆ. ಸೊ ನೀವು ಊಟ ಎಲ್ಲ ಯಾರು ಮಾಡ್ಕೊಡ್ತಾರೆ ನಿಮ್ಗೆ? ಅಡಿಗೆ ಎಲ್ಲ ಅದೆಲ್ಲ ವ್ಯಾಪಾರ ಮಾಡೋದು. ಹೋಟೆಲಲ್ಲೇ ಊಟ ಮಾಡೋದಾ? ಅಡಿಗೆ ಮಾಡ್ತಾ ಇದ್ದೆ, ಅದು ಆಗಲ್ಲ. ಹೋಟೆಲ್ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಹೊತ್ತು ಹೋಟ್ಲಲ್ಲೇ ಊಟ ಮಾಡ್ತೀರಾ? 25 ಮದುವೆ ಆಗಿತ್ತು. ಓಕೆ, ಲೈಕ್ ಮದ್ವೆ ಆಯ್ತು, ಅದಾದ್ಮೇಲೆ ಜವಾಬ್ದಾರಿ ಅಂತ ಯಾವಾಗ ತಗೊಂಡ್ರಿ? ಲೈಕ್ ಮತ್ತೆ ಹೆಂಡತಿ ಮಕ್ಕಳು ಎಲ್ಲ ಒಂದು 38. ಓಕೆ, ಈಗ ನೀವೆಲ್ಲ ಒಟ್ಟಿಗೆ ಇದ್ದೀರಾ? ನೀವು ನಿಮ್ಮ ಹೆಂಡತಿ ಮತ್ತೆ ಮಕ್ಕಳೆಲ್ಲ? ಮಕ್ಕಳೆಲ್ಲ ಮಕ್ಕಳು ತೀರ ಆಯ್ತು. ಅವ್ರ ಅಮ್ಮ ಮನೆಗೆ ಹೋಗಿದ್ದು. ಅವ್ರ ಮನೆ ಎಲ್ಲಿದೆ ನಿಮ್ಮ ವೈಫ್ ಅವ್ರ ಮನೆ? ಅವ್ರ ಅಮ್ಮ ಸಿಟಿಯಲ್ಲಿ ಇದೆ. ಈಗ ನಿಮ್ ಜೊತೆಲಿ ಇಲ್ಲ? ಇಲ್ಲ, ಅವ್ರ ಸಿಟಿ ಅವ್ರ ಅಮ್ಮ ಮನೆಗೆ ಹೋಗಿ. ಮಕ್ಕಳಿಲ್ಲ. ಅವ್ರು ನಿಮ್ಮನ್ನ ಯಾಕೆ ಬಿಟ್ಟೋದ್ರು? ಅವ್ರ ಅಮ್ಮ ಜೊತೆ ಇರ್ಬೇಕು, ಅದಾಗಲ್ಲ ಅಂತ ಇಲ್ಲ. ಅವ್ರ ಮಂಡ್ಯ ಕಡೆ ಹೋಗ್ಬಿಟ್ಟು. ಅವ್ರ ಇವ್ರ ಜೊತೆ ಬರ್ತಿಲ್ಲ? ನಿಮ್ ಜೊತೆ ಇರ್ತಾನು ಕೂಡ ಇಲ್ವಾ? ಇಲ್ಲ, ಚನ್ನಪಟ್ಟಣ ಕಡೆ. ನೀವೀಗ ಒಬ್ರೇ ಇದ್ದೀರಾ? ನಿಮ್ ಮನೆ ಎಲ್ಲಿದೆ? ಇಲ್ಲಿ ಹಾಸ್ಪಿಟ್ಲ್, ಫಸ್ಟ್ ಗೌರ್ಮೆಂಟ್ ಹಾಸ್ಪಿಟ್ಲ್. ಅದೇ. ನಿಮ್ಗೆ ಯಾವ ಕಾರಣಕ್ಕೆ ನಿಮ್ಮ ಹೆಂಡತಿ ನಿಮ್ಮನ್ನ ಬಿಟ್ಟು ಅವ್ರ ಮನೆಗೆ ಹೋದ್ರು? ಅವ್ರ ಮಕ್ಕಳು ಅವ್ರ ಜೊತೆಲಿ ಇಲ್ಲ, ಒಬ್ರೇ ಇರಕ್ಕಾಗಲ್ಲ. ಅಮ್ಮ ಜೊತೆ ಹೋಗ್ತೀವಿ. ಮತ್ತೆ ನೀವು ಅವ್ರನ್ನ ಮಾತಾಡ್ಸೋದಕ್ಕಾಗಿರ್ಬೋದು ಮತ್ತೆ ಪ್ರಯತ್ನ ಪಟ್ರ? ಮಾತಾಡಿದ್ದೆ, ಬೇಡ ಅಂತ ನೀವು ಬರ್ಬೇಡಿ, ನಾವು ಅಮ್ಮ ಜೊತೆ ಇರ್ತೀವಿ. ಅವ್ರು ಇರ್ತೀವಿ ಅಂತ ಹೇಳಿದ್ರ? ಸರ್, ನಿಮ್ ಲೈಫ್ ಅಲ್ಲಿ ಯಾರೋ ನಿಮ್ಗೆ ಫ್ರೆಂಡ್ಸ್ ಅಂತಾರೋ ಇದಾರ ಇಲ್ವಾ? ಯಾರು ಇಲ್ಲ. ಅಂದ್ರೆ ನೀವು ಒಬ್ರೇ ಇವಾಗ್ಲಿಂದನೂ ಕೂಡ? ಅವಾಗಿಂದನೂ ಒಬ್ರೇ, ಈಗ್ಲೂ ಕೂಡ ಒಬ್ರೇ? ಚಿಕ್ಕ ಹುಡುಗರು ಇದ್ದಕ್ಕಿಂತ ಯಾರು ನಿಮ್ ಫ್ರೆಂಡ್ ಅಂತ? ಅವಾಗಿದ್ರು ಅಂಗಡಿ ಇತ್ತು, ಪ್ರಿನ್ಸಿಪಲ್ ಎಲ್ಲ ಅವ್ರ ಊರೊಳಗೆ ಸೇರ್ಬಿಟ್ರು. ಅವ್ರು ತಮಿಳ್ನಾಡು. ಇಲ್ಲಿ ಇರೋರು ಇಲ್ಲಿ ಹೋಗ್ಬಿಟ್ರು. ಅದ್ರಲ್ಲಿ ಒಬ್ರು ಇದ್ರು, ಅವ್ರ ಫ್ರೆಂಡ್ ಕನ್ನಡಲ್ಲಿ ನೋಡ್ರು. ಅವ್ರ ಮನೆಗೆ ಅವರು. ಈಗ ಫ್ರೆಂಡ್ಸ್ ಅಂತ ಸಹಾಯ ಮಾಡೋದಾಗ್ಲಿ ಯಾರು ಇಲ್ಲ? ಸರ್, ನಿಮ್ಗೆ ಒಂಟಿಯಾಗಿ ಬದುಕ್ತಾ ಇದ್ದೀರಾ? ಲೈಕ್ ಹೆಂಡತಿ ಕೂಡ ಇಲ್ಲ, ಮಕ್ಕಳು ಇಲ್ಲ, ಒಬ್ಬರೇ ಇದ್ದೀರಾ, ಹೋಟೆಲ್ ಊಟ ಎಲ್ಲ ಮಾಡ್ತೀರಾ. ನಿಮ್ಗೆ ಜೀವನ ಕಷ್ಟ ಆಗ್ತಾ ಇಲ್ವಾ? ಹೇಗೆ ಒಬ್ಬರೇ ಲೈಫ್ ಲೀಡ್ ಮಾಡ್ತಾ ಇದ್ದೀರಾ? ಒಬ್ರು ಸಂಪಾದನೆ ಮಾಡೋದು ಸಂಪಾದನೆ ನಮ್ಗೆ ಎಷ್ಟಾಗುತ್ತೋ. ಅಂದ್ರೆ ಈಗ ಒಬ್ಬರೇ ಇದ್ದೀರಲ್ವಾ, ನಿಮ್ಗೇನು ಅನ್ಸಲ್ವಾ? ಲೈಕ್ ಇಲ್ಲ, ನಂದು ಒಂದ್ ಫ್ಯಾಮಿಲಿ ಮಾಡ್ಕೋಬೇಕು, ನಾನು ಎಲ್ಲ ಜೊತೆ ಕೂಡಿ ಮನೆ ನೋಡ್ಬೇಕು, ಎಲ್ಲ ಮನೆ ನೋಡಿ. ಅಂದ್ರೆ ನಿಮ್ದು ಮುಂದಿನ ಜೀವನ ಏನು ಅಂತ ನಿಮ್ದು ಪ್ಲಾನ್ ಇದೆ? ಏನ್ ಮಾಡ್ಬೇಕು ಅಂತ ಹೇಳಿದೀರಾ? ಕೆಲ್ಸಕ್ಕೆ ಹೋಗೋದು, ಡ್ರೈವರ್ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಲಗೇಜ್ ಆಟ ಓಡಿಸ್ತಾ ಇದ್ದೆ. ನೀವೇನಕ್ಕೆ ಬೈಕ್ ನ ತೊಳ್ಕೊಂಡು ಹೋಗ್ತಾ ಇರ್ತೀರಾ? ಏನೋ ವ್ಯಾಪಾರ ಮಾಡೋದು, ಕಾಟನ್ ಅಟ್ಟೆ, ತಿರ್ಗಾಡಿ ನಂತರ ಮನೆ ಇದೆ. ಕೆಲಸ ಇದೆ, ಹೋಗಿ ತಿರ್ಗಾ ಕೇಳೋದು, ಕೆಲಸ ಕೊಟ್ಟು
ಅಂದ್ರೆ ನಿಮ್ಗೆ ಬೈಕ್ ನ ನೀವು ತೊಳ್ಕೊಂಡು Factory ಕೆಲ್ಸ- ಅಮೌಂಟ್ ದುಡ್ಡು ಯಾರು ಕೊಡ್ತಾರೆ? ಅದು ಗಾಡಿ ವ್ಯಾಪಾರ ಮಾಡ್ತೀವಲ್ಲ ಅದೆಲ್ಲ ಹಾಕ್ತೀವಿ ಪೆಟ್ರೋಲ್. ನಾವ್ ಇವ್ರ ಹತ್ರ ತುಂಬಾ ಮಾತಾಡಿದ್ವಿ, ತುಂಬಾ ಕೇಳಿದ್ವಿ. ಆಕ್ಚುಲಿ ಇವರು ಯಾವ್ದಕ್ಕೂ ಲೈಕ್ ಓಪನ್ ಅಪ್ ಆಗ್ತಾ ಇಲ್ಲ. ಅಂದ್ರೆ ಅವ್ರದ್ದು ಅವ್ರೇನ್ ಲೈಫ್ ಇದೆ ಅವ್ರಿಗೆ ಅಲ್ಲಿಗೆ ಅವರು ಸೀಮಿತ ಇಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ನನ್ನ ಒಂದು ರಿಕ್ವೆಸ್ಟ್ ಏನಂದ್ರೆ, so ತುಂಬಾ ಜನ ನೀವೇನಾದ್ರು ಕೇಳ್ತೀರಾ ಅಂದ್ರೆ ಅದನ್ನ ಓಪನ್ ಅಪ್ ಆಗಿ ಹೇಳ್ತಾರೆ. ಮೇ ಬಿ ಇವ್ರು ಏನು ಕೇಳ್ತಾ ಇಲ್ಲ, ಗೊತ್ತಾಗ್ತಿಲ್ಲ, ಮೇ ಬಿ ಅವ್ರ ಸ್ವಾಭಿಮಾನನೋ ಏನೋ ಗೊತ್ತಿಲ್ಲ, ಹೇಳ್ಕೊತಾ ಇಲ್ಲ. ಸೊ ನಿಮ್ಗೆ ಇವ್ರು ಯಾವಾಗಾದ್ರೂ ಮುಂದೆ ನಿಮ್ ಕಣ್ಮುಂದೆ ಸಿಕ್ಕಿದಾಗ, ಯಾವಾಗಾದ್ರೂ ನಿಮ್ಗೆ ಸಿಕ್ಕಿದ್ರೆ ನಿಮ್ ಕೈಲಿ ಆದಷ್ಟು ಕೂಡ ಸಹಾಯ ಮಾಡಿ. ಸೊ ಮೇ ಬಿ ಅದು ಅವ್ರಿಗೆ ಹೆಲ್ಪ್ ಕೂಡ ಆಗ್ಬೋದು. ಅವ್ರು ಹೇಳ್ಕೊಳ್ತಾ ಇಲ್ಲ, ಬಟ್ ಹೇಳ್ಕೊಡ್ತಿಲ್ಲ ಅನ್ನೋದಕ್ಕೆ ನಾವು ಬಿಡೋದು ಬೇಡ. ನಮ್ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಸಹಾಯ ನಾವು ಮಾಡೋಣ. ಈಗ ನೀವು ಎಲ್ಲರನ್ನು ಬಿಟ್ಟು ಒಬ್ಬರೇ ಬದುಕ್ತಾ ಇದೀರಾ. ಸೊ ಅಂದ್ರೆ ಪಬ್ಲಿಕ್ ಅಲ್ಲಿ ಜನಗಳ ಮಧ್ಯೆ ಬದುಕ್ತಾ ಇದೀರಾ. ಸೊ ನೀವು ಜನಗಳಿಗೋಸ್ಕರ ಏನಾದ್ರು ಹೇಳ್ಬೇಕು, ಇಲ್ಲ ಜನಗಳಿಗೆ ಏನಾದ್ರು ಕೇಳ್ಕೋಬೇಕು ಅಂತ ನಿಮ್ಗೆ ಏನಾದ್ರು ಅನ್ಸುತ್ತಾ? ಏನು ಒಳ್ಳೇದ್ ಮಾಡೋದಕ್ಕೆ ಹೇಳ್ಬೇಕು. ನಮ್ಗೆ ಮನೆಗಿನ ಕಳ್ಸಕ್ ಬೇಕಾದ ಅಷ್ಟೇ. ಕಳ್ಸಕ್ ಹೇಳ್ತಾ ಇದ್ರೆ ಮನೆಗಿನ ತಗೊಂಡು ಬಾಡಿಗೆ ಮನೆ. ಅಂದ್ರೆ ನೀವೇ ಕೆಲಸ ಮಾಡ್ತೀರಂತ ಇನ್ನೂ ನಮ್ಗೆ ಕರೆಕ್ಟ್ ಕ್ಲಾರಿಟಿ ಸಿಕ್ಕಿಲ್ಲ. ಡ್ರೈವರ್ ಕೆಲಸ ಹೋಗ್ತಾ ಇದೆ, ಅದು ಕರೆಕ್ಟ್ ಆಗಿದೆ. ಈಗ ಏನ್ ಕೆಲಸ ಮಾಡ್ತೀರಾ ನೀವು? ಏನು ವ್ಯಾಪಾರ ಮಾಡೋದು, ವ್ಯಾಪಾರ ಕಡಿಮೆ. ಒಂದು 100-500 ಸಿಗುತ್ತೆ. ಕಾಟನ್ ವ್ಯಾಪಾರ ಮಾಡೋದು, ಅಟ್ಟೆ, ಕಾಟನ್ ಅಟ್ಟೆ ಅಷ್ಟು. ಕಾಟನ್ ಮಾರ್ತೀರಾ ಅಂದ್ರೆ ಬಿದ್ದಿರೋದನ್ನ ಎತ್ಕೊಂಡ್ ಮಾರೋದಾ? ಇಲ್ಲ, ಕೆಳಗಡೆ ಅಂಗಡಿಯಲ್ಲಿ, ಅದು ಫ್ಯಾಕ್ಟ್ರಿಯಲ್ಲಿ ಇರ್ತದಲ್ಲ ಅಂಗಡಿಯವ್ರದ್ದು. ಅವ್ರು ನಿಮಗ್ ಕೊಡ್ತಾರ? ಅದನ್ನ ತಗೊಂಡೋಗಿ ಎಲ್ಲಿ ಮಾರ್ತೀರಾ ನೀವು? ಅಂಗಡಿಯವ್ರು ವ್ಯಾಪಾರ ಮಾಡ್ತೀವಿ ಅಂಗಡಿಗೆ. ಅಂಗಡಿಗಳಿಗೆ? ಯಾವ ತರ ಅಂಗಡಿಗಳಿಗೆ? ಅದು ಸಂಧಿಲಿ ಇದೆಯಲ್ಲ, ತೂಕ ಮಾಡಿ ತಗೊಂತಾರೆ, ಅದು ಹೋಲ್ಸೇಲ್ ಅಂಗಡಿ. ಸೊ ನಿಮ್ಗೂ ಗೊತ್ತು ಒಂಟಿಯಾಗಿ ಬದುಕ್ಬೇಕು ಅಂದ್ರೆ ಎಷ್ಟು ಕಷ್ಟ ಅಂತ. ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ನಿಮ್ಮನ್ನ ರೂಮ್ ಅಲ್ಲಿ ಕೂಡ ಹಾಕ್ಬಿಟ್ರೆ ಒಂದ್ ದಿನ ಇರ್ಬೇಕಂದ್ರೆ ತಲೆ ಎಲ್ಲ ಕೆಟ್ಟೋಗ್ಬಿಡುತ್ತೆ. ಇವ್ರ ಹತ್ರ ಒಂದ್ 25 ವರ್ಷ ಒಂಟಿಯಾಗಿ ಬದುಕ್ತಾ ಇದಾರೆ. ನಿಮ್ಗೆ ಆದಷ್ಟು ಸಹಾಯ ಮಾಡಿ. ಅಕಸ್ಮಾತ್ ಅಮೌಂಟ್ ಆಗಿಲ್ಲ ಅಂದ್ರೂ ಕೂಡ ಮುಂದೆ ಸಿಕ್ಕಿದಾಗ ಮಾತಾಡಿಸಿ ಪ್ರೀತಿಯಿಂದ, ಮೇ ಬಿ ಅದು ಕೂಡ ಅವ್ರಿಗೊಂದು ಪಾಸಿಟಿವ್ ವೈಬ್ ತರ ಆಗ್ಬೋದು. ಆದಷ್ಟು ಸಹಾಯ ಮಾಡಿ. ನೀವು ಹೇಗ್ ಬದುಕ್ತಾ ಇದ್ರು ಅದನ್ನ ಓಪನ್ ಕೂಡ ಮಾಡ್ಕೊಂಡಿಲ್ಲ, ಬಟ್ ಇಟ್ಸ್ ಓಕೆ, ಪ್ರಾಬ್ಲಮ್ ಇಲ್ಲ. ಸೊ ನಮ್ ಜೊತೆ ಇಷ್ಟೊತ್ತು ಕೂತು ನಿಮ್ ಬಗ್ಗೆ ಹೇಳ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸರ್. ಸಹಾಯ ಆಗ್ಲಿ, ದೇವರು ಕೂಡ ನಿಮ್ಗೆ ಒಳ್ಳೇದ್ ಮಾಡ್ಲಿ ನಾವು ಕೇಳ್ಕೊತೀವಿ. ಸೊ ಚೆನ್ನಾಗಿರಿ.